ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿ 1.5 ವರ್ಷದಲ್ಲಿ ಯುಟಿ ಖಾದರ್ 10 ದೇಶಗಳನ್ನು ಸುತ್ತಿದ್ದಾರೆ. ಇದೀಗ ರೋಮ್ ದೇಶಕ್ಕೆ ಹೊರಟಿದ್ದು ಅಲ್ಲಿನ ವ್ಯಾಟಿಕನ್ ಸಿಟಿಯಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಅಲ್ಲಿಗೆ ತೆರಳುವುದಕ್ಕೂ ಮುನ್ನ ಸುದ್ದಿಗೋಷ್ಠಿ ಕರೆದಿದ್ದ ಅವರಲ್ಲಿ ಪತ್ರಕರ್ತರು ಕುಹಕದ ಪ್ರಶ್ನೆಗಳನ್ನು ಹಾಕಿದ್ದಾರೆ. ಈವರೆಗೆ 10 ದೇಶಗಳನ್ನು ಸುತ್ತಿದ್ದೇನೆ, ಇದೀಗ ರೋಮ್ ದೇಶಕ್ಕೆ ಹೊರಟಿದ್ದೇನೆ. ಅಲ್ಲಿನ ವ್ಯಾಟಿಕನ್ ಸಿಟಿಯಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಕರೆದಿದ್ದಾರೆ. ನಾನು ಸೇರಿದಂತೆ ಭಾರತದಿಂದ ಆಯ್ದ ಕೆಲವರನ್ನ ಮಾತ್ರ ಆಹ್ವಾನಿಸಿದ್ದಾರೆ. ಅಲ್ಲಿ ಭಾರತದ ಜನಪ್ರತಿನಿಧಿಯಾಗಿ ಮಾತನಾಡಲು ಸಿಗುವುದು ಒಂದು ಅಪೂರ್ವ ಅವಕಾಶ. ಉಳ್ಳಾಲದ ಜನತೆಯ ಪರವಾಗಿ ನಾನು ಅಲ್ಲಿ ಪ್ರತಿನಿಧಿಸುತ್ತೇನೆ. ಇನ್ನು ತುಳು ದ್ವಿತೀಯ ಭಾಷೆಯಾಗಿ ಘೋಷಣೆ ಮಾಡುವ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲವೇ ಎಂದು ಕೇಳಿದ್ದಕ್ಕೆ ಆ ಕುರಿತು ಈಗಾಗಲೇ ಟೇಕ್ ಆಫ್ ಆಗಿದೆ, ಎಲ್ಲಿ ಲ್ಯಾಂಡ್ ಆಗುತ್ತದೆ ಎಂದು ಹೇಳಿ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಕಳೆದ ಬಾರಿಯ ಅಧಿವೇಶನದಲ್ಲಿ ತುಳು ಭಾಷೆಯ ಕುರಿತಾಗಿ ಪುತ್ತೂರು ಶಾಸಕ ಅಶೋಕ್ ರೈ ಪ್ರಸ್ತಾಪಿಸಿ ದ್ವಿತೀಯ ಭಾಷೆಯಾಗಿ ಘೋಷಿಸುವ ಬಗ್ಗೆ ಒತ್ತಾಯಿಸಿದ್ರು. ಚರ್ಚೆಯ ಸಂದರ್ಭದಲ್ಲಿ ಸ್ಪೀಕರ್ ಯುಟಿ ಖಾದರ್ ಈ ಬಗ್ಗೆ ಶೀಘ್ರದಲ್ಲೇ ಕರಾವಳಿಯ ಜನಪ್ರತಿನಿಧಿಗಳ ಸಭೆ ಕರೆಯುತ್ತೇನೆ ಎಂದಿದ್ದಾರೆ. ನಾಳೆ ವ್ಯಾಟಿಕನ್ ಸಿಟಿಯ ರೋಮಿನಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಕಾನ್ಫರೆನ್ಸ್ ಯಾವುದಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಅವತ್ತು ಏರ್ಪಾಡು ಮಾಡಿದರು. ಅದರ 100 ವರ್ಷ ಸಂಭ್ರಮವನ್ನು ಅಲ್ಲಿಯ ಒಂದು ಸಂಸ್ಥೆಯವರು ಮಾಡಿದ್ರು. ಅದಕ್ಕೆ ವಿಶ್ವದ ಎಲ್ಲ ಇವರನ್ನು ಕೂಡ ಕರೆದಿದ್ದಾರೆ. ಯಾರನ್ನು ಧಾರ್ಮಿಕ ಗುರುಗಳನ್ನು, ಸಾಮಾಜಿಕ ಗುರುಗಳನ್ನು, ರಾಜಕೀಯ ಗುರುಗಳು, ನಾಯಕರುಗಳನ್ನು ಸ್ಪೀಕರ್ ಆಗಿ ನಾನು ಕೂಡ ಇವತ್ತು ಕರೆದು ನಾವು 3 ಜನ ಮಾತ್ರ ಮಾತಾಡಲಿಕ್ಕೆ. ಅದರಲ್ಲೊಂದು ಅಲ್ಲಿ ಹೋಗಿ ಅವರನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಸಿಕ್ಕುವುದೇ ದೊಡ್ಡ ಮಟ್ಟದೊಂದು ಅವಕಾಶ. ಆದ ಕಾರಣ ನಾನು ಇವತ್ತು ವಿಧಾನಸಭೆಯಲ್ಲಿ ಕೂತ್ಕೊಂಡಿರಲಿ ಅಥವಾ ನಾನು ಡೆಲ್ಲಿಗೆ ಹೋಗಿ ಮಾತಾಡೋದಿರಲಿ ಅಥವಾ ನಾನು ಬೇರೆ ದೇಶಕ್ಕೆ ಹೋಗಿ ಮಾತಾಡುವಾಗ ಅದು ಯುಟಿ ಖಾದರ್ ಮಾತಾಡೋದಲ್ಲ, ಅದು ಉಳ್ಳಾಲದ ಜನತೆ ಮಾತಾಡೋದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿಂದ ನನ್ನನ್ನು ಜನ ಕಲಿಸಿದ ವಿಚಾರ ಇವರ